ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕಿನ ರೆಡ್ಡಿಕೆರೆ ಬಳಿ 102 ಸರ್ವೆ ನಂಬರ್ನಲ್ಲಿ 4.3 ಎಕರೆ, ಸರ್ವೆ ನಂಬರ್ 667ರಲ್ಲಿ 3.32 ಎಕರೆ ಜಾಗವನ್ನು ನಿವೇಶನ ರಹಿತರಿಗೆ ನಿವೇಶನ ಹಂಚಲು ಅಣಿಯಾಗಿದ್ದಾರೆ. ಜಮೀನನ್ನು ಸಮತಟ್ಟು ಮಾಡಿ ನಿವೇಶನ ಸಂಖ್ಯೆಗಳನ್ನು ಗುರುತಿಸಲಾಗಿದೆ. ಅಧಿಕಾರಿಗಳ ಮೂಲಕ ಸರ್ವೆ ಮಾಡಿ ಅರ್ಹ ಫಲಾನುಭವಿಗಳ ಪಟ್ಟಿ ಸಿದ್ಧಪಡಿಸಲಾಗಿದೆ. ಇದಲ್ಲದೆ ಚಿನ್ನೇಪಲ್ಲಿ ಗ್ರಾಮದ ಬಳಿ 20 ಎಕರೆ ಗುರುತಿಸಿ ಸರ್ಕಾರದಿಂದ ಅನುಮೋದನೆ ಮಾಡಿಸಿದ್ದಾರೆ. ಸ್ವಂತ ನಿವೇಶನದಲ್ಲಿ ಮನೆ ನಿರ್ಮಿಸಿ ವಾಸ ಮಾಡಬೇಕು ಎಂದು ಸಾವಿರಾರು ಮಂದಿ ನಿವೇಶನ ಮನೆ ರಹಿತರು ಕಾಯುತ್ತಿದ್ದಾರೆ. ಸ್ವಂತ ಸೂರಿಗಾಗಿ ಪುರಸಭೆ, ಗ್ರಾಮ ಪಂಚಾಯಿತಿ ಕಚೇರಿಗಳಿಗೆ ಅರ್ಜಿ ಸಲ್ಲಿಸಿ ಕಚೇರಿಗಳಿಗೆ ಅಲೆದಾಡುತ್ತಿದ್ದಾರೆ. ಆದರೆ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಭಾಗ್ಯ ದೊರೆಯದೆ ಅನಿವಾರ್ಯವಾಗಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುವ ಸ್ಥಿತಿ ಇದೆ ಎಂದು ಮಹಿಳೆಯರು ಅಳಲು ತೋಡಿಕೊಂಡರು. ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಸಣ್ಣ ಪುಟ್ಟ ವ್ಯಾಪಾರಕ್ಕೆ ಆಂಧ್ರಪ್ರದೇಶದ ಗಡಿಗೆ ಹೊಂದಿದ ಪಟ್ಟಣಕ್ಕೆ ವಿವಿಧ ಕಡೆಗಳಿಂದ ಜನರು ಬರುತ್ತಾರೆ. 40 ವರ್ಷಗಳ ಹಿಂದೆ ವ್ಯಾಪಾರ ಮಾಡಿದವರು, ಹಮಾಲಿಯವರು, ತಿಂಡು ತಿನಿಸುಗಳ ವ್ಯಾಪಾರಸ್ಥರು ಪಟ್ಟಣಕ್ಕೆ ವಲಸೆ ಬಂದಿದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರ, ಕೂಲಿ ಕಾರ್ಮಿಕರಿಗಾಗಿ ದುಡಿಯುತ್ತಿದ್ದಾರೆ. ಕುಟುಂಬಗಳ ನಿರ್ವಹಣೆ, ಮಕ್ಕಳ ಓದು, ಚಿಕಿತ್ಸೆ ಸೇರಿದಂತೆ ಬಾಡಿಗೆ ಮನೆಗಳಿಗೆ ಸಾವಿರಾರು ರೂಪಾಯಿ ನೀಡಿ ಇಂದಿಗೂ ನಿವೇಶನ ಮನೆ ಇಲ್ಲದೆ ಪರಿತಪಿಸುತ್ತಿದ್ದಾರೆ ಎಂದು ಮಹಿಳೆಯರು ನೋವು ತೋಡಿಕೊಂಡರು. ಈ ವೇಳೆ ತಹಸೀಲ್ದಾರ್ ಮನೇಶ್ ಎಸ್ ಪತ್ರಿ ಸ್ಥಳಕ್ಕೆ ಭೇಟಿ ನೀಡಿ ಮಹಿಳೆಯರ ಜೊತೆ ಮಾತನಾಡಿ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಯಾರಿಗೂ ಗೊತ್ತಿರಲಿಲ್ಲ. ಮುಖ್ಯ ಅಧಿಕಾರಿಗಳಿಗೆ ಹೇಳಿ ಮಾಡಿಸಿದ್ದೇನೆ. ಮೊದಲು ಲೇಔಟ್ ಪರ್ಮಿಷನ್ ಮಾಡಬೇಕು. ಅದರದೇ ಆದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತದೆ. ನೀವು 15 ದಿನಗಳಿಗೊಮ್ಮೆ ಬಂದು ಪ್ರತಿಭಟನೆ ಮಾಡುತ್ತೇವೆ ಎಂದರೆ ಏನು ಪ್ರಯೋಜನ? ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವವರು ಸುಮಾರು ಜನ ಇದ್ದಾರೆ. ಅದರದೇ ಆದ ಪ್ರೊಸೀಜರ್ ಇರುತ್ತದೆ. ಸರ್ವೆ ಮಾಡಬೇಕು, ಆಶ್ರಯ ಕಮಿಟಿ ಪ್ರೋಸೆಸ್ ಮಾಡಬೇಕು. ಸುಮಾರು ಜನ ಅರ್ಹ ಫಲಾನುಭವಿಗಳಿದ್ದಾರೆ. ಎಲ್ಲರನ್ನೂ ಗಮನದಲ್ಲಿಟ್ಟುಕೊಂಡು ಈ ಸ್ಥಳವನ್ನು ಗುರುತಿಸಿ ಮಂಜೂರು ಮಾಡಲಾಗಿದೆ. ನೀವು ಇದೇ 15 ದಿನಗಳಿಗೊಮ್ಮೆ ಪ್ರತಿಭಟನೆ ಮಾಡಿದರೆ ತುಂಬ ಡಿಲೇ ಆಗುತ್ತದೆ. ಆದಷ್ಟು ಬೇಗ ನಿವೇಶನ ಕೊಡಿಸಲು ಪ್ರಯತ್ನ ಮಾಡುತ್ತಿದ್ದೇನೆ. ಪ್ರತಿಭಟನೆ ವಾಪಸ್ ಪಡೆಯಿರಿ ಎಂದು ಸೂಚಿಸಿದರು. ಆಲ್ರೆಡಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿಲ್ಲ, ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಅಂತಾನು ಹೇಳ್ತಿದೀವಿ ನಿಮಗೆ. ಮತ್ತೆ ಆನ್ಲೈನಲ್ಲಿ ಅಪ್ಲೈ ಇವಾಗ ಚೀಫ್ ಆಫೀಸರ್ ಹೇಳಿ ನಿಮಗೆ ಮಾಡಿಸಿದ್ದು, ಅದು ಕೂಡ ಗೊತ್ತಿರಲಿಲ್ಲ ನಿಮಗೆ. ಎಲ್ಲ ಅಪ್ಲೈ ಮಾಡ್ಕೊಳ್ಬೇಕು ಏನು ಅಂತ ಕೂಡ ಗೊತ್ತಿರಲಿಲ್ಲ ನಿಮಗೆ. ಚೀಫ್ ಆಫೀಸರ್ ಹೇಳಿ ಅಪ್ಲೈ ಮಾಡಿಸಿದ್ದು ನಿಮಗೆ, ಆನ್ಲೈನ್ ಅಪ್ಲೈ ಮಾಡ್ಕೊಳ್ಳಿ, ನಾವೆಲ್ಲ ಬಂದು ಸರ್ವೆ ಮಾಡ್ತೀವಿ ಅಂತ. ಅದಕ್ಕೆ ಅದರದೇ ಆದ ಪ್ರೊಸೀಜರ್ ಇರುತ್ತೆ. ಫಸ್ಟ್ ಲೇಔಟ್ ಫಾರ್ಮೇಶನ್ ಮಾಡಬೇಕು, ಟೌನ್ ಪ್ಲಾನಿಂಗಿಗೆ ಹೋಗಬೇಕು, ಲೇಔಟ್ಗಳು ಆಗಬೇಕು. ಗೊತ್ತಾಯ್ತಲ್ಲ? ನೀವು ಇಮಿಡಿಯೇಟ್ ಆಗಿ ಎವ್ರಿ 15 ದಿವಸಕ್ಕೆ 1 ಮಂತಿಗೆ ಬಂದು ಮಾಡ್ತೀರಾ ಅಂದ್ರೆ ಏನ್ ಅರ್ಥ? ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ನಿಮಗೆ ಪ್ರೊಸೀಜರೇ ಅರ್ಥ ಆಗ್ತಾ ಇಲ್ಲ. ಆನ್ಲೈನ್ ಮುಖಾಂತರವಾಗಿ ಹಾಕಿ ಅಂತ ನೀವೇ ಹೇಳಿದ್ದಾರೆ. ನಾವು ಆನ್ಲೈನ್ ಮುಖಾಂತರವಾಗಿ ಹಾಕಿ ಎಷ್ಟು ದಿನ ಆಯ್ತು ಮೇಡಮ್? ಅಮ್ಮ, ಆನ್ಲೈನ್ ಅಲ್ಲಿ ಹಾಕಿರೋರು ಸುಮಾರು ದಿವಸ ಇದೆ. ಅದಕ್ಕೆ ಅದರದೇ ಆದ ಪ್ರೊಸೀಜರ್ ಇರುತ್ತೆ. ಆಶ್ರಯ ಕಮಿಟಿ ಸರ್ವೆ ಆಗ್ಬೇಕು, ಲೇಔಟ್ ಆಗ್ಬೇಕು, ಆಶ್ರಯ ಕಮಿಟಿನ ಪಾಸ್ ಆಗ್ಬೇಕು. ಇಷ್ಟು ಪ್ರಾಸೆಸ್ ಇದೆ. ನಾನು ಒಂದೇ ಹೇಳದಮ್ಮ ನಿಮಗೆ, ಕೊನೆ ಮಾತು. ಯಾಕಂದ್ರೆ ನೀವು 15 ದಿವಸಕ್ಕೂ ಬಂದು ಸುಮ್ನೆ ಒಂದು ಇದನ್ನ ಮಾಡ್ತಿದ್ದೀರಾ ಅಷ್ಟೇನೇನೆ. ಯಾಕಂದ್ರೆ ನೀವು ಇದೀರಾ, ನೀವು ಹೇಳಿದೀರಾ ಅಂತ ನಾನು ಈ ಜಾಗ ಕೊಟ್ಟಿಲ್ಲ. ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಟೌನ್ ಅಲ್ಲಿ. ಅವ್ರ ಎಲ್ಲರಿಗೋಸ್ಕರ ನಾವಿದು ಇಷ್ಟು ಎಕರೆನ ನಾವು ಗುರುತಿಸ್ಕೊಟ್ಟಿರೋದು. ಗೊತ್ತಾಯ್ತಲ್ಲ? ನಾನು ಒಂದೇ ಹೇಳ್ತೀನಿ, ಇದೇ ತರ ಮತ್ತೆ ರಿಪೀಟ್ ಆಯ್ತು ಅಂತಂದ್ರೆ ಆ ಪ್ರಾಸೆಸ್ ಪೂರ್ತಿ ಡಿಲೇ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ, ನೇರವಾಗಿ ಹೇಳ್ತಿದ್ದೀನಿ. ನಿಮ್ ಮುಂದೆ ನಾನು ಏನ್ ಹೇಳೋದಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ಇದೇ ತರ ನೀವು ಮತ್ತೆ ರಿಪೀಟ್ ಆಯ್ತು ಅಂತಂದ್ರೆ ತೊಂದರೆನೂ ಆಗುತ್ತೆ, ಜೊತೆಗೆ ನಿಮ್ಗೆ ಆ ಪ್ರಾಸೆಸ್ ಕೂಡ ಡಿಲೇ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ.